ನಮ್ಮ ತಾತವ್ರ ಕಾಲದಿಂದನೂ ಬರೀ ವಿಳ್ಯದೆಲೆ ತೋಟನೇ ಅಂತಲೇ ಹೆಸರು ಇದಕ್ಕಿರೋದು. ಏನು ವಿಳ್ಯದೆಲೆ ತೋಟಗಳೇ ಇಲ್ದಂಗೆ ಆಗ್ಬಿಟ್ಟಿದೆಯಲ್ಲ ಇವಾಗೆಲ್ಲ. ಲೆವಿಟ್ ಅವ್ರು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದ್ದಾರೆ. ಯಾವ ಕಡೆ ನೋಡಿದ್ರೆ ಎಲ್ಲ ಒತ್ತಿಸ್ಕೊ ಬರ್ತಾ ಇದ್ದಾರೆ. ವಿಳ್ಯದೆಲೆ ತೋಟಗಳೇ ಇಲ್ವಲ್ಲ ಇವಾಗ. ಈಗ ನಾವೇನೋ ಜಾಸ್ತಿ ಮಾತಾಡ್ದಂತಂದ್ರೆ ಏನಾರ ಒಂದು ಕಿತಾಪತಿ ಓಡ್ತಾರೆ ಅವರು. ಕೇಳೋರೇ ಗತಿ ಇಲ್ವಲ್ಲ ನಮ್ಗೆ ಯಾರು. ಮೈಸೂರಲ್ಲೇ ವಿಳ್ಯದೆಲೆ ತೋಟ ಇಲ್ಲ ಹಂಗಾಗ್ಬಿಟ್ಟಿದೆ ಇವಾಗ. ಏನು ವಿಳ್ಯದೆಲೆ ತೋಟಗಳೇ ಇಲ್ದಂಗೆ ಆಗ್ಬಿಟ್ಟಿದೆಯಲ್ಲ ಇವಾಗೆಲ್ಲ. ಲೆವಿಟ್ ಅವ್ರು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದ್ದಾರೆ. ಯಾವ ಕಡೆ ನೋಡಿದ್ರೆ ಎಲ್ಲ ಒತ್ತಿಸ್ಕೊ ಬರ್ತಾ ಇದ್ದಾರೆ. ವಿಳ್ಯದೆಲೆ ತೋಟಗಳೇ ಇಲ್ವಲ್ಲ ಇವಾಗ. ಮೈಸೂರಲ್ಲೇ ವಿಳ್ಯದೆಲೆ ತೋಟ ಇಲ್ಲ ಹಂಗಾಗ್ಬಿಟ್ಟಿದೆ ಇವಾಗ. ಇವಾಗ ನಮ್ಮ ತಾತವ್ರ ಕಾಲದಿಂದನೂ ಬರೀ ವಿಳ್ಯದೆಲೆ ತೋಟನೇ ಅಂತಲೇ ಹೆಸರು ಇದಕ್ಕಿರೋದು. ಇವಾಗ ಯಾವ ಕಡೆ ವಿಳ್ಯದೆಲೆನೇ ಇಲ್ದಂಗೆ ಆಗೋಗಿದೆ ಇವಾಗ. ನಮ್ಮದು 4 ಕುಂಟೆ ಇದೆ ಸರ್, ಅಷ್ಟರಲ್ಲೇ ಬೆಳೀತಿದ್ದದ್ದು ನಾವೆಲ್ಲ ಮನೆ ಕಟ್ಕೊಬಿಟ್ಟಿದ್ದೀವಿ ನಾವು. ನಮ್ಮದು ಏನೂ ಇಲ್ಲ ಇಲ್ಲಿ. ವಿಳ್ಯದೆಲೆ ತೋಟಗಳೇ ಇಲ್ಲ ಈಗ ಮೈಸೂರಲ್ಲಿ ಹಂಗಾಗಿದೆ. ಲೆವಿಟ್ಗಳು ಮನೆಗಳು ಇದೇ ಆಯ್ತಾರದು. ಎಲ್ಲ ಯಾವ ಕಡೆ ನೋಡಿದ್ರೆ ಎಲ್ಲ ಕಡೆ ಸುತ್ತಮುತ್ತ ಈ ಲೆವಿಟ್ ನೋಡಿದ್ರೆ ಜಾಸ್ತಿ ಕಾಟ ಆಗೋಗಿದೆ. ಯಾವ ಕಡೆ ನೋಡಿದ್ರು ಬೆಳೀಲಿ ಅಂತಲೇ ನಮ್ಮವ್ರಿಗೆ ಕೊಟ್ಟಿದ್ದು ಜಾಗಗಳು. ಇವ್ರು ಲೆವಿಟ್ನವ್ರು ಏನು ಮಾಡ್ತವ್ರೆ, ಆಸೆ ತೋರಿಸೋದು ಎಲ್ಲ ಒತ್ತಿಸ್ಕೊ ಬರ್ತಿದ್ದಾರೆ. ಇನ್ನು ನಾವು ಕೇಳೋಂಗೂ ಇಲ್ಲ ಮಾಡೋಂಗೂ ಇಲ್ಲ, ಆ ಥರ ಆಯ್ತಾ ಕೂತಿದೆ ಈಗ. ಉಳಿಸ್ಕೊಳ್ಳೋದು ಹೆಂಗೆ ಉಳಿಸ್ಕೊಳ್ಳೋದು ಅಂತ ದೇವ್ರಿಗೆ ಗೊತ್ತು ಅಷ್ಟೇ. ಇನ್ಯಾವ ಥರ ನಾವು ಹೇಳೋಕ್ಕಾಗಲ್ಲ. ಅದು ಬಂದು ಕೇಳೋರು ಯಾರು ಇರೋದ್ರ ಮೇಲೆ ಕೇಸ್ ಹಾಕ್ತಾರೆ. ನಮಗೆ ಬಂದು ಎದುರಿಸ್ತಾರೆ. ನಮಗೇನೆ ಬಂದು ಲೆವಿಟ್ನವ್ರು ಬರ್ತಾರೆ, ನಮಗೆ ಸೇರಿದ್ದು ಜಾಗ ಅನ್ಕೊಂಡು ನಮಗೆ ಎದುರಿಸ್ತಾರೆ. ನಾವು ಏನಂತ ಹೇಳೋದು ಅವ್ರಿಗೆ. ಮಹಾರಾಜರು ಉಳೋರಿಗೆ ಭೂಮಿ ಅಂತ ಗೊತ್ತು ನೋಡಿ, ಆವಾಗ ನಮಗೆ ಬಂದಿರೋದು ಇದು. ಇವ್ರು ಲೆವಿಟ್ನವರು ನಮಗೆ ಸೇರೋದು ಅಂದ್ಕೊಂಡು ಈಗೆಲ್ಲ ಮಾರ್ಕ ಒಂದು ಕಡೆಯಿಂದ ಬರ್ತಾನೆ ಅವರು. ನಮ್ಮ ತಾತ ಅದು ಯಾವ ಕಾಲದಿಂದ ನಮಗೂ ಗೊತ್ತಿಲ್ಲ. ನಮ್ಮ ತಾತನವ್ರ ಕಾಲದಿಂದನೂ ನಾವು ಇರೋದಿನ್ನ ನಾವೇ ಬಂದು 50 ವರ್ಷ ಆಗೋಗಿದೆ ಇಲ್ಲಿಗೆ. ವಿಳ್ಯದೆಲೆಗೆ ನಮಗೆ ಈಗ 65 ವರ್ಷ, ಅದರಲ್ಲಿ 50 ವರ್ಷ ನಮಗೆ ಗೊತ್ತು. ಆಚೆ ಮುಂಚೆ ಎಲ್ಲ ಬರೀ ವಿಳ್ಯದೆಲೆ ತೋಟನೇ ಇದು. ಎಲ್ಲ ಇಲ್ಲೆಲ್ಲೇ ಮಾಡ್ತಿದ್ರು. ಎಲ್ಲ ನಮ್ಮವ್ರದ್ದೆಲ್ಲ ಬರೀ ಇದೇ ಕೆಲಸನೇ. ಇಲ್ಲೇ ಮಾರೋದು, ಅದರಲ್ಲೇ ಜೀವನ ಮಾಡ್ತಾಯಿದ್ದು, ಎಲ್ಲ ಮಾಡ್ತಾಯಿದ್ದೆಲ್ಲ ಬರೀ ಅದರಲ್ಲಿ. ಫೇಮಸ್ ಅಷ್ಟೇ ಮೈಸೂರು ವಿಳ್ಯದೆಲೆ ಅನ್ಕೊಂಡು ಮಹಾರಾಜರೇನೋ ತಗೋತಿದ್ರಂತೆ. ಅದು ನಮಗೆ ಸರಿ ಗೊತ್ತಿಲ್ಲ. ಹೊಟ್ಟೆ ಉರಿ ಏನೋ ನಾವೇನು ಮಾಡೋಕ್ಕಾಗತ್ತೆ ಈಗ. ಹೊಟ್ಟೆ ಉರಿ ಅಂದರೆ ನಮ್ಮ ಕೈಲಿ ಏನು ಮಾಡೋಕ್ಕಾಗತ್ತೆ. ಇವರು ಅವರಲ್ಲ, ಇವರು ಈ ಲೆವಿಟ್ನವ್ರು ಅವರಲ್ಲ. ಈಗ ನಾವೇನೋ ಜಾಸ್ತಿ ಮಾತಾಡ್ದಂತಂದರೆ ಏನಾರ ಒಂದು ಕಿತಾಪತಿ ಓಡ್ತಾರೆ ಅವರು. ಉಳ್ಸೋಕೆಲ್ಲಿ ನಮ್ಮವ್ರಿಗೆ ಅಂತ ಕೇಳೋರೇ ಗತಿ ಇಲ್ವಲ್ಲ ನಮ್ಗೆ ಯಾರೂ. ಈಗ ಈ ಥರ ಎಲ್ಲ ಆಯ್ತಾಯ್ತಲ್ಲ, ಯಾಕೆ ಹಿಂಗೆಲ್ಲ ಆಯ್ತಾಯ್ತು ಅಂತ ಕೇಳೋರೇ ಇಲ್ವಲ್ಲ. ನಾವು ಏನಂತ ಹೇಳೋದು ನಾವು ಅವ್ರಿಗೆ.